ಇವತ್ತು ನಾವು ಮಂಡ್ಯ ಜಿಲ್ಲೆ, ಇದು ನೀವು ನೋಡ್ತಿರ್ಬೋದು, ಇದು ಮಳೆ ಮಾಪನ ಕೇಂದ್ರದ ಒಂದು ಸಾಧನ. ಇದು ರೈನ್ ಗೇಜ್, ಇದು ರೈನ್ ಗೇಜ್ ಅಂತ ಹೇಳ್ತಾರೆ. ಇದನ್ನ ಕಂದಾಯ ಇಲಾಖೆಯ, ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ, ನಿರ್ವಹಣಾ ಕೇಂದ್ರ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆ ಇದೆ. ಅವರು ನೇರವಾಗಿ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲೂ ಈ ರೀತಿಯ ಒಂದು ಸಾಧನವನ್ನ ಮಳೆ ಮಾಪನ, ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಏನು ಮಳೆ ಆಗುತ್ತೆ ಅದನ್ನ ಅಳೆಯೋದಕ್ಕೆ ಅಳವಡಿಸಿರುವಂತ ಒಂದು ಸಾಧನ, ಒಂದು ಇದು ಯೂನಿಟ್. ನಾವು ಇದನ್ನ ಪರಿಶೀಲಿಸಿದ್ದೀವಿ, ಇದು ಕೆಲಸ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಸುಮಾರು 6,000ಕ್ಕಿಂತ ಹೆಚ್ಚಿಗೆ ಗ್ರಾಮ ಪಂಚಾಯಿತಿಗಳಿದ್ದಾವೆ. ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ ಒಂದೊಂದು ಮಳೆ ಮಾಪನ ಕೇಂದ್ರವನ್ನು ಅಳವಡಿಸಿದ್ದಾರೆ. ಪ್ರತಿಯೊಂದು ಹೋಬಳಿನಲ್ಲಿ ಒಂದು ಎಲ್ಲಾ ವೆದರ್, ವಾತಾವರಣದಲ್ಲಿ ಏನೇನಿದೆ ಅಂಶಗಳಿರುತ್ತೆ ಅದು ಸರಿ ಇರುತ್ತೆ, ಅದನ್ನ ಮಾಪನ ಮಾಡುವಂತಹ ಒಂದು ಕೇಂದ್ರಗಳನ್ನ ಹೋಬಳಿ ಕೇಂದ್ರದಲ್ಲಿ ಮಾಡಿದ್ದಾರೆ. ಆ ಹೋಬಳಿ ಕೇಂದ್ರದಲ್ಲಿ ಮಳೆ ಜೊತೆಗೆ ಗಾಳಿಯ ಯಾವ ದಿಕ್ಕಿನಲ್ಲಿ ಬೀಸ್ತಿದೆ, ಯಾವ ವೇಗದಲ್ಲಿ ಬೀಸ್ತಿದೆ, ಮತ್ತೆ ಅಲ್ಲಿ ಏನು ತೇವಾಂಶ ಇದೆ, ಮತ್ತೆ ಅಲ್ಲಿಯ ಒಂದು ತಾಪಮಾನ, ಇಷ್ಟು ಮತ್ತೆ ಮಳೆ, ಇಷ್ಟು 4-5 ಅಂಶಗಳನ್ನ ಮಾಪನ ಮಾಡಿ ಅದನ್ನ ಸಂಗ್ರಹಿಸುವಂತ ಒಂದು ಕೇಂದ್ರಗಳನ್ನ ಸ್ಥಾಪಿಸಲಾಗಿದೆ. ಇದರಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಈ ಡೇಟಾವನ್ನ ಅನಲೈಸ್ ಮಾಡ್ತಾ ಇದ್ದೀವಿ. ಇದ್ರ ಪ್ರಕಾರ ನಮಗೆ ಬಂದಿರುವಂತ ಮಾಹಿತಿಗಳು, ಇನ್ನೊಂದು ಎಲ್ಲ ನಾವು ಪರಿಶೀಲನೆ ಮಾಡಿರುವಂತದ್ರಲ್ಲಿ 6,000ದಲ್ಲಿ ಅರ್ಧಕ್ಕಿಂತ ಹೆಚ್ಚಿಗೆ ಮಳೆ ಮಾಪನ ಕೇಂದ್ರಗಳು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಇದನ್ನ ಯಾಕೆ ಬಳಸ್ತಾರೆ? ಮಳೆ ಮಾಪನ ಮಾಡ್ತಾರೆ. ಈ ಒಂದು ಸಾಧನದಿಂದ ಪ್ರತಿ 15 ನಿಮಿಷಕ್ಕೊಮ್ಮೆ, ಇಲ್ಲಿ ಮಳೆ ಆಗ್ತಿದ್ರೆ 15 ನಿಮಿಷಕ್ಕೊಮ್ಮೆ ಈ ಡೇಟಾ, ಇಲ್ಲಿ ಏನು ಮಾಹಿತಿ ಸಂಗ್ರಹ ಆಗುತ್ತೆ ಅದು ನೇರವಾಗಿ ಬೆಂಗಳೂರಿನ ವಿಕೋಪ ನಿರ್ವಹಣಾ ಕೇಂದ್ರದಲ್ಲಿ ಸಂಗ್ರಹ ಆಗುತ್ತೆ. ಪ್ರತಿ 24 ಗಂಟೆಗೊಂದ್ಸಲ ಇದು ಡೇಟಾ, ಅದು ನೀರು ಬಸ್ಬಿಟ್ಟು ಆಟೋಮೆಟಿಕ್ ಆಗಿ ಇನ್ನೊಂದು ಹೊಸ ಡೇಟಾ ಸಂಗ್ರಹ ಆಗುವಾಗೆ ಒಂದು ವ್ಯವಸ್ಥೆಯನ್ನು ನಿರೂಪಿಸಿಕೊಂಡಿದ್ದಾರೆ. ಇಲ್ಲಿಂದ ನೇರವಾಗಿ ಒಂದು ವೈರ್ಲೆಸ್ ಇನ್ನೊಂದು ಇದ್ರ ಮೂಲಕ ಬೆಂಗಳೂರಿಗೆ ರವಾನಿಸುವಂತ ಒಂದು ವ್ಯವಸ್ಥೆ, ಅದಕ್ಕೆ ಬೇಕಾಗಿರುವಂತ ಬ್ಯಾಟರಿ ವ್ಯವಸ್ಥೆ, ಸೋಲಾರ್ ಪ್ಯಾನಲ್, ಇನ್ನೊಂದು ಎಲ್ಲ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಮಾಹಿತಿನೇ ಸಂಗ್ರಹಿಸ್ತಾ ಇಲ್ಲ. ಇದು ಅವರ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಕರ್ನಾಟಕ ಮ್ಯಾಪ್ ಅಲ್ಲಿ ಈ ಒಂದು ಕೊತ್ತತ್ತಿ ಅಂತ ಇದು ಮಾಡಿದ್ರೆ, ಅವತ್ತು ಮಳೆ ಆಗಿದ್ರೆ ಅಲ್ಲಿ ಎಷ್ಟು ಮಳೆ ಆಗಿದೆ, ಏನಾಗಿದೆ ಅಂತ ನೇರವಾಗಿ ಯಾರು ಬೇಕಾದ್ರೂ ನೋಡ್ಬೋದು. ನಾವು ಒಂದಷ್ಟು ಗಮನಿಸಿದೀವಿ, ಕಳೆದ ಮಳೆಗಾಲದಲ್ಲಿ ಯಾವುದನ್ನು ಈ ಮಾಹಿತಿ ಮಳೆ ಮಾಪನದಿಂದ ಯಾವುದೇ ಮಾಹಿತಿ ಬಂದಿಲ್ಲ, ನಿರಂತರವಾಗಿ ಬಂದಿಲ್ಲ. ಯಾಕೆ ಅಂತ ಅಂದ್ಬಿಟ್ಟು ತೋರಿಸ್ತೀವಿ. ಇಲ್ಲಿ ನಾವೇನು ಇಲ್ಲಿ ಬಂದಿಲ್ಲ, ಸುಮ್ಮನೆ ಇದು ಮುಟ್ಟಿಲ್ಲ, ಸುಮ್ಮನೆ ಈ ತರ ಇದು ಮಾಡ್ತಿರುವಂಥದ್ದು. ಇಲ್ಲೊಂದಷ್ಟು ಧೂಳು ಸೇರ್ಕೊಂಡಿದೆ ಒಳಗಡೆ. ಮಳೆ ಬನ್ನಿ, ಇಲ್ಲಿ ಪೂರ್ತಿ ಇದು ಯಾವುದೇ ಧೂಳು ಈ ತರದ್ದು ಇರಬಾರ್ದು. ಮಳೆ ನೀರು ಬಿದ್ದರೆ ಸರಾಗವಾಗಿ ಹರಿಯುವಂತ ರೀತಿನಲ್ಲಿ ಇರಬೇಕು. ಅದು ತುಂಬಿಕೊಂಡಿದೆ, ಅದು ಸಣ್ಣ ಪುಟ್ಟದ್ದು. ಇಲ್ಲಿ ಒಂದು ವೈರ್ ಇದೆ, ಇಲ್ಲಿ ನೋಡಿ, ಇದು ಕಿತ್ತೋಗಿದೆ. ಇದು ಕಿತ್ತೋಗಿರೋದ್ರಿಂದ ಯಾವುದೇ ಮಾಹಿತಿ ಅದಕ್ಕೆ ಕನೆಕ್ಷನ್ ಇಲ್ಲ. ಈಗ ಯಾವುದೇ ಒಂದು ಸಣ್ಣ ಪುಟ್ಟ ಲೂಸ್ ಕಾಂಟ್ಯಾಕ್ಟ್ ಆದ್ರೂ ಅದು ಕೆಲಸ ಮಾಡೋದು ನಿಲ್ಲಿಸುವಂಥದ್ದು. ಇವೆಲ್ಲ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಈ ಥರದ್ದೆಲ್ಲ ಮೂಲಕ ನಿರ್ವಹಣೆ ಆಗುವಂಥದ್ದು. ಇದು ಈಗ ಕೆಲಸ ಆಗ್ತಿಲ್ಲ. ಇನ್ನೊಂದೇನೋ ಮುರಿದು ಬಿದ್ದಿದೆ ಅಲ್ಲಿ, ಯಾವ ಥರದ ಏನು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಆದ್ರಿಂದ ಇದು ಕೆಲಸ ಮಾಡ್ತಾ ಇಲ್ಲ. ಇದನ್ನ ನಿರ್ವಹಣೆ ಮಾಡ್ಬೇಕಲ್ವಾ? ಮಾಹಿತಿ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಅವ್ರ ತಕ್ಷಣ ಗೊತ್ತಾಗುತ್ತೆ. ಯಾವುದೋ ಒಂದು ಮಳೆಗಾಲದಲ್ಲಿ ನಿರಂತರವಾಗಿ ಒಂದು 3-4 ದಿನದಲ್ಲಿ ಇಲ್ಲಿ ಮಳೆ ಮಾಹಿತಿಯ ಬರ್ತಾ ಇಲ್ಲ ಅಂತ ಅಂದ್ರೆ, ಇಲ್ಲೇನೋ ಸರಿ ಇಲ್ಲ, ಇದನ್ನ ಸರಿ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬೇಕು. ಏನ್ ಮಾಡ್ತಿದಾರೋ ಏನೋ ಗೊತ್ತಿಲ್ಲ. ಅಧಿಕಾರಿಗಳು, IAS ಅಧಿಕಾರಿಗಳು ಯಾರೋ ಒಬ್ರು ಇದನ್ನ ಮಾಹಿತಿ ಮೇಲ್ಗಡೆ ಕೂತ್ಕೊಂಡು ಮಾಹಿತಿಯನ್ನ ನೋಡ್ಬೇಕು, ಏನು ಎಷ್ಟು ಕೆಲಸ ಆಗ್ತಿದೆ ಏನು ಅಂತ ಅಂದ್ಬಿಟ್ಟು ನೋಡ್ಕೋಬೇಕು. ಆ ಒಂದು ಡೈರೆಕ್ಟರ್ ಅಂತ ಇರ್ತಾನೆ. ಈ ಒಂದು ಎಲ್ಲಾ ರಾಜ್ಯದ ಎಲ್ಲಾ ಮಳೆ ಮಾಪನ ಕೇಂದ್ರಗಳನ್ನ, ರಾಜ್ಯದಲ್ಲಿ ಆಗ್ತಿರುವಂತ ವಿಕೋಪಗಳನ್ನ ನೋಡ್ಕೊಳ್ಳಿಕ್ಕೆ ಒಬ್ಬ ಡೈರೆಕ್ಟರ್ ಅಂತ ಇರ್ತಾನೆ. ಒಂದಿದೆ ಕೆಲಸ, ಇದು ಬಿಟ್ರೆ ಬೇರೆ ಇನ್ನೇನಿಲ್ಲ. ಇಲ್ಲಿ ಎಷ್ಟು ಮಳೆ ಆಗ್ತಿದೆ, ಏನಾಗ್ತಿದೆ ಇದನ್ನ ಗಮನಿಸದೇ ಇರುವಂತವ್ರು ಸರ್ಕಾರಿ ಸಂಬಳದಲ್ಲಿ ಅಲ್ಲಿ ಕೂತ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇರುವಂತ ಒಂದು ಅಧಿಕಾರಿಗಳ ವರ್ಗ ಇವತ್ತು ಇದೆ. ಇದು ಯಾಕೆ ಇಂಪಾರ್ಟೆಂಟು? ಇಲ್ಲಿ ಏನೋ ಒಂದು ಅತಿಯಾದ ಮಳೆ ಆಗುತ್ತೆ, ವಿಕೋಪ ಬರುತ್ತೆ, ನೆರೆ ಆಗುತ್ತೆ, ಇನ್ನೊಂದಾಗುತ್ತೆ. ಅದನ್ನ ತಕ್ಷಣದಲ್ಲಿ ಮಾಹಿತಿಯನ್ನ ತೆಗೆದುಕೊಂಡು ಇಲ್ಲಿ ಏನಾದ್ರು ಒಂದು ಅವಘಡಗಳು ಸಂಭವಿಸದೇ ಇರೋ ಹಾಗೆ ಅದನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿಯ ಜನರಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಮತ್ತೆ
ಅಲ್ಲಿಯ ಜನರು ಜೀವಕ್ಕೆ ಹಾನಿ ಆಗದೆ ಇರುವಂತ ರೀತಿಯಲ್ಲಿ ನೋಡ್ಕೊಳ್ಳಬೇಕಾಗಿರುವಂತದ್ದು ಬಹಳ ಇಂಪಾರ್ಟೆಂಟ್ ಕೆಲಸ. ಆದ್ರೆ ಇಲ್ಲಿ ಕೆಲಸನೇ ಮಾಡ್ತಿಲ್ಲ, ಮಾಹಿತಿನೇ ಬರ್ತಿಲ್ಲ ಅಂತ ಅಂದ್ರೆ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನ ಜನರನ್ನು ರಕ್ಷಣೆ ಮಾಡುವಂತದ, ಜಾನುವಾರುಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ? ಇದು ನಮ್ಮ ಮುಂದೆ ಇರುವಂತ ಒಂದು ಪ್ರಶ್ನೆ. ಆದ್ರೆ ಇಲ್ಲಿ ಇನ್ನೊಂದು ಸ್ಥಾಪನೆ ಆಗಿದೆ, ಇದಕ್ಕೊಂದು ಎಷ್ಟೋ 20,000 25,000 ಇರುತ್ತೆ. ಆದ್ರೆ ಇಲ್ಲಿ ಗೊತ್ತಿದೆ ನಮಗೆ ಸರ್ಕಾರಿ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ. ಇದಕ್ಕೆ ಯಾರೋ ಒಬ್ರು ಟೆಂಡರ್ ಕರೆದಿರ್ತಾರೆ, ಅದಕ್ಕೆ ಅವರು 2 ಪಟ್ಟು 3 ಪಟ್ಟು ಕೋಟ್ ಮಾಡಿ ಅವರು ಯಾರು ಲಂಚ ತೆಗೆದುಕೊಂಡು ಸ್ಥಾಪನೆ ಮಾಡಿರ್ತಾರೆ. 20,000 ಆಗೋದ್ರಲ್ಲಿ 50,000 1 ಲಕ್ಷ ಖರ್ಚು ಮಾಡಿ ಇದಕ್ಕೆಲ್ಲ ಇದೊಂದು ಕಟ್ಟೆ ಹಾಕ್ಬಿಟ್ಟು ಇದನ್ನ ನಿಲ್ಸೋದಕ್ಕೆ ಬೇಕಾದ್ರೆ ಒಂದು 10,000, ಇದಕ್ಕೆ ಸ್ಥಾಪನೆ ಮಾಡೋದಕ್ಕೆ 10,000, ಇದು ಈ ಯೂನಿಟ್ಗಲ್ಲ, ಬರೀ ಆ ಸ್ಥಾಪನೆ ಮಾಡೋದಕ್ಕೆ ಒಂದು 10,000 15,000 ಬಿಲ್ ಮಾಡಿರ್ತಾರೆ. ಸರಿ, ಅಷ್ಟೆಲ್ಲ ಖರ್ಚು ಮಾಡಿದ್ರೆ ಉಪಯೋಗ ಆಗ್ಬೇಕಲ್ವಾ? ಉಪಯೋಗನೂ ಆಗ್ತಾ ಇಲ್ಲ. ಆದ್ರೆ ಹೋಗ್ಲಿ, ಅದು ಹಾಳಾಗೋಗ್ಲಿ. ಇನ್ನೊಂದು, ಇದು ಮಾಹಿತಿ ಬರುತ್ತೆ ಬರಲ್ಲ. ಇನ್ನೊಂದು, ಇದರ ಆಧಾರದ ಮೇಲೆ ರೈತರ ಬೆಳೆ ನಾಶ ಆದ್ರೆ ಪರಿಹಾರ ಕೊಡುವಂಥದ್ದು, ಬೆಳೆ ವಿಮೆ ಕೊಡುವಂಥದ್ದು ಇದರ ಆಧಾರದ ಮೇಲೆ. ರೈತರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಎಲ್ಲಿ ಮಳೆ ಮಾಪನ ಕೇಂದ್ರ ಇದೆ, ಅದನ್ನ ಎಷ್ಟು ನಿರ್ವಹಣೆ ಆಗ್ತಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ಪರಿಶೀಲನೆ ಮಾಡಬೇಕು. ಆದ್ರೆ ಪರಿಶೀಲನೆ ಮಾಡಿ ಇಲ್ಲಿ ಕೇಳುವಂಥದ್ದು ಇದು ಸ್ಥಳೀಯರದು, ಇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರಲ್ಲ. ಇವತ್ತು ನಾವು ಇಲ್ಲಿ ಒಂದು ಸಮುದಾಯ ಆರೋಗ್ಯ ಕೇಂದ್ರದ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೇಲೆ ಇದೀವಿ. ಅವ್ರದ್ದು ಏನು ಉಸ್ತುವಾರಿ ಇಲ್ಲ, ಯಾವುದೋ ಒಂದು ಖಾಲಿ ಜಾಗ ಇದೆ, ಒಂದು ವಿಶಾಲವಾದ ಜಾಗದಲ್ಲಿ ಇದನ್ನ ಸ್ಥಾಪನೆ ಮಾಡಬೇಕು. ಸ್ವಲ್ಪ ಈ ಕಡೆ ತೋರಿಸಿ. ಇದು ಸಂಪೂರ್ಣವಾಗಿ ಯಾವುದೇ ಅಡೆತಡೆ ಇಲ್ಲದೆ ಇರುವಂತದ್ದು ಇರಬೇಕು. ಇಲ್ಲಿ ನೋಡಿ, ಇದು ಮಳೆ ಇದೆ, ಮಳೆ ಈ ಕಡೆಯಿಂದ ಇರಿಸಿ ನೋಡ್ಕೊಂಡು ಈ ಭಾಗದಿಂದ ಬಂದ್ರೆ ಮಳೆ ಇದಕ್ಕೆ ನೇರವಾಗಿ ಬರೋದಿಲ್ಲ. ಮಳೆ ಒಂದು ಮಾಪನ ಏನಿರುತ್ತೆ ಅದಕ್ಕೆ ಸಂಪೂರ್ಣವಾಗಿ ಓಪನ್ ಸ್ಪೇಸ್ ಇರಬೇಕು. ಆದ್ರೆ ಇಲ್ಲಿ ಮರ ಬೆಳ್ಕೊಂಡು ಈ ಕಡೆಗೆ ಬಂದಿದೆ, ಇದನ್ನೆಲ್ಲ ಸ್ವಲ್ಪ ಸೌರ್ ಬಿಟ್ಟು ಕ್ಲೀನ್ ಆಗಿ ಇದಕ್ಕೆ ಬರೋ ಹಂಗೆ ವ್ಯವಸ್ಥೆಗಳಾಗಿರ್ಬೇಕು. ಇದು ನಿರ್ವಹಣೆ ಮಾಡುವಂಥವ್ರ ಕೆಲಸ. ಆದ್ರೆ ಇದು ನಿರ್ವಹಣೆ ಮಾಡುವಂಥವ್ರಿಗೆ ನಮಗೆ ಗೊತ್ತಿರೋ ಪ್ರಕಾರ ಇದು ನಿರ್ವಹಣೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಬಹುತೇಕ ಕಡೆಗಳಲ್ಲಿ ನಿರ್ವಹಣೆಗೆ ಕೊಟ್ಟಿದ್ದಾರೆ, ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಒಂದು 4-5 ಏಜೆನ್ಸಿಗಳಿಗೆ ನಿರ್ವಹಣೆಗೆ ಅಂದ್ಬಿಟ್ಟು ತಿಂಗಳಿಗೆ ಒಂದು ಮಾಪನ ಕೇಂದ್ರಕ್ಕೆ ಒಂದು 500 ರೂಪಾಯಿ 1000 ಅವನು ಒಬ್ಬ ಬರ್ತಾನೆ, ಇದನ್ನ ಕ್ಲೀನ್ ಮಾಡ್ತಾನೆ, ನೋಡ್ತಾನೆ, ಟೆಕ್ನಿಷಿಯನ್ ಇರ್ತಾನೆ, ಅವನು ಈ ಬಾಕ್ಸ್ಗೆ ಓಪನ್ ಮಾಡೋದಕ್ಕೆ ಕೀ ಇರುತ್ತೆ, ಎಲ್ಲ ವೈರ್ಗಳು ಎಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಿದ್ಯಾ, ಸೋಲಾರ್ ಪ್ಯಾನಲ್ ಇದಾಗ್ತಿದ್ಯಾ ಅಂದ್ಬಿಟ್ಟು ನೋಡಿಕೊಂಡು ಅಲ್ಲಿ ಸೆಂಟ್ರಿಗೆ ಏನಾದ್ರು ಒಂದಷ್ಟು ಸಮಸ್ಯೆಗಳಿದ್ರೆ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಅವರು ನಿರ್ವಹಣೆ ಮಾಡಬೇಕು. ದುಡ್ಡು ಹೋಗ್ತಿದೆ, ಆದರೆ ನಿರ್ವಹಣೆ ಇಲ್ಲ. 1-1.5 ವರ್ಷದಿಂದ ಇದು ಭಾಳ ವೈರ್ಗಳು ಎಲ್ಲ ವೈರ್ ನೋಡಿದ್ರೆ ಸುಮಾರು ತಿಂಗಳುಗಳಿಂದ ಇಲ್ಲಿ ಯಾರು ತಲೆನೇ ಹಾಕಿಲ್ಲ. ಆ ರೀತಿ ಇದೆ, ಹತ್ತಕ್ಕೂ ವ್ಯವಸ್ಥೆ ಇಲ್ಲ. ಇನ್ನೊಂದಿಲ್ಲ, ಅವ್ರು ಹೆಂಗ್ ಬರ್ತಾರೋ ಏನೋ, ಅವ್ರು ನೇಮಿಸ್ಕೊಂಡಿದಾರೋ ಇಲ್ವೋ, ಇದು ನಡೀತಾ ಇರುವಂತ ಒಂದು ಭ್ರಷ್ಟಾಚಾರ. ಅಲ್ಲಿ ಯಾವುದೋ ಒಂದು ಸಂಸ್ಥೆಗೆ ಕೊಟ್ಟಿದ್ದಾರೆ, ಇದು ಹೇಳೋರು ಕೇಳೋರು ಗತಿ ಇಲ್ಲ, ಯಾವುದೋ ಒಂದು ಮೂಲೆನಲ್ಲಿದೆ, ಇದು ಇದೆ ಅಂತಾನೂ ಜನಕ್ಕೆ ಗೊತ್ತಿಲ್ಲ. ಅಥವಾ ಅಧಿಕಾರಿ ಯಾವುದೇ ಒಬ್ಬ ಗ್ರಾಮ ಪಂಚಾಯಿತಿಯವ್ರಿಗೆ ಮಾಹಿತಿ ಇರೋದಿಲ್ಲ, ಇಲ್ಲಿ ಯಾವ ಸ್ಥಾಪನೆ ಮಾಡಿದ್ದಾರೆ ಆ ಒಂದು ಸ್ಥಳದ ಅಧಿಕಾರಿಗಳಿಗೆ ಅಥವಾ ನೌಕರರಿಗೆ ಮಾಹಿತಿ ಇರೋಲ್ಲ. ಅದನ್ನು ಯಾರು ಮಾಡ್ತಾರೆ, ಏನು, ಯಾರು ಬರ್ತಾರೆ, ಇದು ಇಲ್ಲೊಂದು ಲಾಗ್ ಬುಕ್ ಇಟ್ಟು ಇಂಥವ್ರು ಬಂದಾಗ ದಯವಿಟ್ಟು ನೀವು ನಮಗೆ ಸಹಾಯ ಮಾಡಿ ಅಂತ ಬಿಟ್ಟು ಆರೋಗ್ಯ ಅಧಿಕಾರಿಗೋ ಅಥವಾ ಗ್ರಾಮ ಪಂಚಾಯತಿ PDO ಹೇಳ್ಬಿಟ್ಟು ಒಂದು ಲಾಗ್ ಬುಕ್ ಇಟ್ಬಿಟ್ಟು ಬಂದವರು ಸೈನ್ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳುವಂತ ಕನಿಷ್ಠ ವ್ಯವಸ್ಥೆಯನ್ನು ಕೂಡ ಕಂದಾಯ ಇಲಾಖೆ ಮಾಡಿಲ್ಲ. ಇನ್ನ ಬೆಳೆ ವಿಮೆಗೆ ಇಲ್ಲಿ ಈ ಮಳೆ ಮಾಪನ ಇದೆ, ಇದರ ಆಧಾರದ ಮೇಲೆ ಎಷ್ಟು ಮಳೆ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲ ರೆಕಾರ್ಡ್ ಇರುತ್ತೆ. ಬೆಳೆ ವಿಮೆ ಪ್ರೀಮಿಯಂ ಕಟ್ಟಿರುವಂತ ರೈತರಿಗೆ ಬೆಳೆ ಅತಿಯಾದ ಮಳೆ ಆಗಿದ್ರೆ ಈ ಸಂದರ್ಭದಲ್ಲಿ ಇಲ್ಲಿ ಅತಿಯಾದ ಮಳೆ ಆಗಿದೆ, ಆದ್ರಿಂದ ಇಲ್ಲಿ ಬೆಳೆ ನಾಶ ಆಗಿದೆ ಅಂತ ಅಂದ್ಬಿಟ್ಟು ಒಂದು ಪ್ರಾಥಮಿಕ ಹಂತದ ಡೇಟಾವನ್ನು ಆಧಾರವಾಗಿ ಇಟ್ಕೊಂಡು ಬೆಳೆ ವಿಮೆಯನ್ನ ಕೊಡುವಂಥದ್ದು. ಇವತ್ತು ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಕೂಡ ಹೇಳಿದ್ದಾರೆ, ಸಚಿವರುಗಳು ಕೂಡ ಹೇಳಿದ್ದಾರೆ, ಬೆಳೆ ವಿಮೆನಲ್ಲಿ ಮೋಸ ಆಗಿದೆ ಅಂತ ಅಂದ್ಬಿಟ್ಟು. ಆದ್ರೆ ಯಾವ ಕಾರಣಕ್ಕೆ ಮೋಸ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದಾರಾ? ಇಲ್ಲ, ಇದು ಕಾರಣ. ರೈತರು ಅರ್ಥಕೋಬೇಕು, ಇಲ್ಲಿ ಮಳೆ ಮಾಪನ ಕೇಂದ್ರಗಳು ಸರಿಯಾಗಿ ನಿರ್ವಹಣೆ ಆಗ್ತಿಲ್ಲ. ಬೆಳೆ ವಿಮೆ ಅನ್ನೋದೇ ದೊಡ್ಡ ಮೋಸ, ಅದರಲ್ಲಿ ಇದು ಇನ್ನೊಂದು ದೊಡ್ಡ ಮೋಸ. ಬೆಳೆ ವಿಮೆಗೆ ಆಧಾರವಾಗಿರುವಂತಹ ಮಳೆ ಮಾಪನ ಕೇಂದ್ರಗಳೇ ಸರಿಯಾಗಿ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಅಲ್ಲಿ ಅವ್ರು ಕೂತ್ಕೊಂಡಿರೋರು ಗೊತ್ತಿರುತ್ತೆ ಎಲ್ಲಿಂದ ಡೇಟಾ ಬರ್ತಿಲ್ಲ ಅಂತ ಅಂದ್ಬಿಟ್ಟು. ಅವ್ರೇನ್ ಮಾಡ್ತಾರೆ, ಜಾಂಡ್ರು ಡೈರೆಕ್ಟರ್ IAS ಆಫೀಸರ್ಗಳು, ಮಳೆದಲ್ವಾ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಿರುತ್ತೆ, ಪಕ್ಕದ ಗ್ರಾಮ ಪಂಚಾಯತಿಲಿ ಇರೋ ತಗೊಳ್ಳಿ ಅಂತ ಅಂತಾರೆ. ಇಲ್ಲಿಂದ 10 ಕಿಲೋಮೀಟರ್ 12 ಕಿಲೋಮೀಟರ್, ಕೆಲವೊಂದ್ ಕಡೆ ಹತ್ರದಲ್ಲಿ 5 ಕಿಲೋಮೀಟರ್ ಇರುತ್ತೆ. ಆದ್ರೆ ಮಳೆ ಒಂದು ರೋಡಿಂದ ಆ ಕಡೆಗೆ ಹೋದ್ರೆ ಹೆಚ್ಚು ಕಮ್ಮಿ ಮಳೆ ಆಗಿರುತ್ತೆ, ಅಲ್ಲಿ ಮಳೆನೇ ಆಗಿರಲ್ಲ, ಇಲ್ಲಿ ಮಳೆ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ತಿಂಗಳಾನುಗಟ್ಟಲೆ ಸುರಿಯುವಂತ ಮಳೆನಲ್ಲಿ ಎಷ್ಟು ವ್ಯತ್ಯಾಸಗಳಾಗಿರುತ್ತೆ ಅಂತ ನೋಡ್ಕೋಬಹುದು. ಆದ್ರಿಂದ ಕೆಲವೊಂದು ಸಂದರ್ಭದಲ್ಲಿ
ಇದ್ರ ಪಕ್ಕ ಇರೋದು ಅದು ಕೆಲಸ ಮಾಡ್ತಿರೋದಿಲ್ಲ, ಆ ಕಡೆ ಇರೋದು ಕೆಲಸ ಮಾಡ್ತಿಲ್ಲ. ಅವಾಗ ಏನ್ ಮಾಡ್ತಾರೆ, ಮೂರನೇ ತಗೋತಾರೆ. ಒಂದಾಯ್ತು, ಎರಡಾಯ್ತು, ಮೂರನೇದು ಅದು 20 ಕಿಲೋಮೀಟರ್ ದೂರ ಇರ್ಬೋದು, ಅವ್ರಿಗೇನು ಡಿಫ್ರೆನ್ಸ್ ಇಲ್ಲ. ಅಲ್ಲಿ ಕೂತ್ಕೋತಾರೆ ಕಂಪ್ಯೂಟರ್ ಮುಂದೆ, ಈ ಡೇಟಾ ಕಾಪಿ ಮಾಡ್ಬಿಟ್ಟು ಅದು ಕಂಟಿಸ್ಬಿಡೋದು, ಕಾಪಿ ಪೇಸ್ಟ್, ಇಷ್ಟೇ ಅಲ್ಲಿ ಮಾಡ್ತಿರೋಂಥ ಕೆಲಸಗಳು. ಮೋಸ ಜನರಿಗೆ ಎಷ್ಟಾಗ್ತಿದೆ, ರೈತರಿಗೆ ಎಷ್ಟು ಮೋಸ ಆಗ್ತಿದೆ, ಇದ್ರ ಬಗ್ಗೆ ಕಿಂಚಿತ್ತು ಗಮನ ಇಲ್ಲ ನಮ್ಮ ಅಧಿಕಾರಿಗಳಿಗೆ. ಸರ್ಕಾರ ಕುಂಭಕರ್ಣ ನಿದ್ದೆಯಲ್ಲಿದೆ. ಅವ್ರೇನ್ ಮಾಡ್ತಿದ್ದಾರೆ, ನಾನು ಮುಖ್ಯಮಂತ್ರಿ ಯಾವಾಗ ಆಗ್ತೀನಿ, ನಾನು ಮುಖ್ಯಮಂತ್ರಿ ಕುರ್ಚಿ ಬಿಟ್ಕೊಡೋದಿಲ್ಲ, ನಾನು ಯಾರು ಸಪೋರ್ಟ್ ಇರ್ತೀನಿ, ಇಷ್ಟು ಅವರು ನಮ್ಮ ಜನಪ್ರತಿನಿಧಿಗಳು. ಯಾವ MLA ಯಾರ ಕಡೆಗಿದೆ, ಇವತ್ತು ಯಾರು ಊಟ ಕೊಡಿಸ್ತಿದ್ದಾರೆ, ಡಿನ್ನರು, ಯಾರು ಇದ್ರಲ್ಲಿ ಪಾರ್ಟಿ, ನಾವು ಬ್ರೇಕ್ಫಾಸ್ಟು, ನೆಕ್ಸ್ಟ್ ಸಚಿವ ಸಂಪುಟ ಸರ್ಕಾರ ಮುಖ್ಯಮಂತ್ರಿ ಚೇಂಜ್ ಆದ್ರೆ ನನಗೆ ಮಂತ್ರಿಗಿರಿ ಬರುತ್ತಾ, ಯಾವ ಬೋರ್ಡ್ ನಿಗಮದಲ್ಲಿ ನಾನು ಅಧಿಕಾರವನ್ನ ತೆಗೆದುಕೋಬೇಕು, ಇದಿಷ್ಟೇ ಅವ್ರಿಗೆ ಯೋಚನೆ ಇರುವಂತದ್ದು. ಇಲ್ಲ ಕಾಂಟ್ರಾಕ್ಟ್ಗಳು ಏನಾದ್ರು ನಡೀತಾ ಇದ್ರೆ ಅದಕ್ಕೆ ಅವ್ರು ನೇಮಿಸ್ಕೊಂಡ್ಬಿಟ್ಟಿರ್ತಾರೆ. ಅವರು ಕೆಳ ಹಂತದಲ್ಲಿ ಚೇಲಾಗಳನ್ನ ಇನ್ನೊಬ್ಬರನ್ನ ಕಾಂಟ್ರಾಕ್ಟ್ ಏನಾದ್ರು ಆಯ್ತು ಅಂದ್ರೆ ಅಲ್ಲಿಂದ ನೇರವಾಗಿ ಕಮಿಷನ್ ಬರುತ್ತೆ, ಅದರಿಂದ ಆ ಯೋಚನೆ ಇಲ್ಲ. ಆದ್ರೆ ಇಂಥದ್ದು ರೈತರಿಗೆ ಆಗ್ತಿರುವಂತ ಮೋಸವನ್ನ ತಡೆಗಟ್ಟುವಂತದ್ರ ಬಗ್ಗೆ ಕಿಂಚಿತ್ತು ಮಾಹಿತಿಯನ್ನ ಪಡ್ಕೊಂಡು ಅದ್ರ ಬಗ್ಗೆ ಗಮನ ಕೊಡುವಂಥದ್ದು ನಮ್ಮ ಜನಪ್ರತಿನಿಧಿಗಳಿಗೆ ಇಲ್ವೇ ಇಲ್ಲ. ಇನ್ನ ಕಂದಾಯ ಇಲಾಖೆಯವ್ರಿಗೆ ಅದ್ರ ಬಗ್ಗೆ ಏನು ನಿದ್ದೆನಲ್ಲಿದ್ದಾರೆ ಅವರೆಲ್ಲ ಜನ ಈ ಬಗ್ಗೆ ಪ್ರಶ್ನೆ ಮಾಡುವಂಥದ್ದನ್ನ, ಇಲ್ಲಿ ಏನ್ ಆಗ್ತಿದೆ ಹೇಗಿದೆ ಅದನ್ನ ನೋಡ್ಕೊಳ್ಬೇಕು. ಯಾಕೆ ಅಂದ್ರೆ ನಷ್ಟ ಆಗೋದು ಜನರಿಗೆ, ರೈತರಿಗೆ. ಆದ್ರಿಂದ ರೈತರು ಎಚ್ಚೆತ್ಕೊಳ್ಬೇಕು. ಇದ್ರ ಮೂಲಕ ನಮಗೆ ಏನು ಸವಲತ್ತುಗಳು ಬರುತ್ತೆ ಅದು ಬಹಳ ಕಡಿಮೆ ಬರುತ್ತೆ, ಅಥವಾ ಬರೋದೇ ಇಲ್ಲ ಅನ್ನೋ ಸ್ಥಿತಿಗೆ ಹೋಗುವಂತ ಸಂದರ್ಭಗಳು ಬರುತ್ತೆ. ಅದರಿಂದ ಇದನ್ನ ಸರಿಯಾಗಿ ನಿರ್ವಹಣೆ ಮಾಡುವಂಥದ್ದು ಕೂಡ, ನಿರ್ವಹಣೆ ಮಾಡಿಸುವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಅಂತ ಅರಿತುಕೊಂಡು ಮಾಡಬೇಕು. ಸರಿ, ಪರಿಣಾಮ ಬೀರ್ತಾ ಇರೋದು ರೈತರಿಗೆ. ಈಗ ಮಳೆಗಾಲ ಆಯ್ತಪ್ಪ, ಯಾವುದೋ ಒಂದು ಸಂದರ್ಭದಲ್ಲಿ ಆಗ್ಬಾರ್ದು, ಆದ್ರೆ ಆಗತ್ತೆ. ಇದು ಪ್ರಕೃತಿ, ನಾವಿರುವಂಥದ್ದು ಪ್ರಕೃತಿ. ಮಳೆಗಾಲ ಬರಗಾಲ ಸರ್ವೇ ಸಾಮಾನ್ಯ. ಬರಗಾಲ ಬಂತು, ಅವಾಗ ಏನಾಗುತ್ತೆ, ಇಲ್ಲಿ ಬರಗಾಲ ಬಂದಾಗ ಇಲ್ಲಿ ಮಳೆ ಆಗಿಲ್ಲ ಅಂತ ಅಂದ್ಬಿಟ್ಟು ಮಳೆ ಮಾಪನ ಕೇಂದ್ರ ಕೆಲಸ ಮಾಡ್ತಿಲ್ಲ. ಮಳೆ ಆಗಿಲ್ಲ ಅಂತ ತೋರ್ಸೋದಕ್ಕೆ ಏನ್ ಮಾಡ್ಬೇಕು, ಇದು ಎಷ್ಟು ಅಳತೆ ಆಗಿದೆ ಅಂತ ಡೇಟಾ ತಗೋತಾರೆ. ಆದ್ರೆ ಇನ್ಯಾವುದೋ ಕೇಂದ್ರದಲ್ಲಿ ಏನೋ ಒಂದಷ್ಟು ಜಾಸ್ತಿ ಆಗಿದ್ರೆ, ಇಲ್ಲಿ ಕೆಲಸ ಮಾಡ್ತಿದ್ದೆ ಇದ್ರೆ ಜಾಸ್ತಿ ಆಗಿರೋ ಮಳೆ ಮಾಪನ ಕೇಂದ್ರದಿಂದ ನಿಮ್ಮಲ್ಲಿ ಇಷ್ಟು ಮಳೆ, ಇಷ್ಟು MM ಮಳೆ ಆಗಿದೆ, ಈ ತಿಂಗಳು ಈ 15 ಸೆಂಟಿಮೀಟರ್ ಮಳೆ ಆಗಿದೆ ನಿಮ್ಮ ವ್ಯಾಪ್ತಿನಲ್ಲಿ, ಆದ್ರಿಂದ ನಿಮ್ಗೆ ಪರಿಹಾರ ಸಿಗೋದಿಲ್ಲ ಅಂತ ಅಂದ್ರೆ ಬಾಯಿ ಪಡ್ಕೊಳ್ಳೋರು ಯಾರು? ಮೋಸ ಹೋಗ್ತಿರೋದು ರೈತರು. ಆದ್ರಿಂದ ನೋಡೋದಕ್ಕೆ ಬಹಳ ಚಿಕ್ಕದು, ಆದ್ರೆ ಮೋಸ ಆಗುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಪ್ರತಿ ತಿಂಗಳು ಇದನ್ನ ನಿರ್ವಹಣೆ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ, ಆದ್ರೆ ನಿರ್ವಹಣೆ ಆಗ್ತಾ ಇಲ್ಲ. ಇದು ಇವತ್ತಿನ ವಾಸ್ತವ. ಈ ರೀತಿ ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಪ್ರಾಥಮಿಕ ಮಾಹಿತಿಯನ್ನ ನಾವು ಸಂಗ್ರಹಿಸಿದೀವಿ. ಪ್ರತಿ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಇದನ್ನ ಹೋಗಿ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗಾಗಲೇ ಶುರು ಮಾಡಿದೆ. ನಮ್ಮ ಪಕ್ಷದ ಜಂಟಿ ಕಾರ್ಯದರ್ಶಿ ಆದಂತ ಜೀವನ್ ಅವರು ಕಳೆದ ವಾರ ತುರುವೇಕೆರೆನಲ್ಲಿ ಹೋಗಿ ಇಂಥದೇ ಒಂದು ಮಳೆ ಮಾಪನ ಕೇಂದ್ರವನ್ನ ಪರಿಶೀಲನೆ ಮಾಡಿಬಿಟ್ಟು ಲೈವ್ ಮಾಡಿದ್ದಾರೆ. ನೀವೆಲ್ಲ ಗಮನಿಸಿರ್ಬಹುದು. ಇವತ್ತು ಒಂದಷ್ಟು ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಾನು ಖುದ್ದಾಗಿ ಇವತ್ತು ಮಂಡ್ಯಗೆ ಒಂದು ಕಾರ್ಯಕ್ರಮದ ಸಲುವಾಗಿ ಬಂದಿದ್ದೆ. ನಾನು ಒಂದು ಪರಿಶೀಲನೆ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಮ್ಮನ್ನ ಕೇಳಿದಾಗ ಇಲ್ಲ ಕೊತ್ತತ್ತಿ ಹತ್ತಿರದಲ್ಲಿ ಒಂದಿದೆ, ಬನ್ನಿ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದರಿಂದ ನಾವು ಇವತ್ತು ಎಲ್ಲ ಇಲ್ಲಿ ನಮ್ಮ ಮಂಡ್ಯದ ಪದಾಧಿಕಾರಿಗಳಾದಂಥ ಮಂಡ್ಯ ಜಿಲ್ಲಾಧ್ಯಕ್ಷರಾದಂಥ ನಾಗರಾಜ್ DJ ಅವರಿದ್ದಾರೆ. ನಾಗರಾಜು ಇವರು KR-ಪೇಟೆ ತಾಲೂಕು ಅಧ್ಯಕ್ಷರು, ಮತ್ತೆ ಮಂಜುನಾಥ್ ಅವರು ನಾಗಮಂಗಲದವರು, ನಮ್ಮ ರಾಜ್ಯ ಸಮಿತಿಯ ರಮೇಶ್ ಗೌಡ್ರು ಅವರು ಲೈವ್ ಅಲ್ಲಿ ಇದ್ದಾರೆ. ಮತ್ತೆ ಪ್ರಮೋದ್ ಮದ್ದೂರ್ ಅವರು, ಮಲ್ಲೇಶ್ ಅವರು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರು, ಜಯರಾಮ್ ಅವರು, ಮತ್ತೆ ನಿರಂಜನ್ ಅವರು ಮಂಡ್ಯಪುರ ಪ್ರಧಾನ ಕಾರ್ಯದರ್ಶಿ, ಇವರೆಲ್ಲ ಇದ್ದಾರೆ. ಇವ್ರಿಗೆಲ್ಲ ಈಗಾಗಲೇ ಮಾಹಿತಿಯನ್ನ ಕೊಡಲಾಗಿದೆ. ಇವ್ರುಗಳು ಕೂಡ ಅಲ್ಲಿ ಅವರವರ ತಾಲೂಕು ವ್ಯಾಪ್ತಿನಲ್ಲಿ ಇನ್ನ ಎಲ್ಲೆಲ್ಲಿ ಕೆಲಸ ಮಾಡ್ತಿಲ್ವೋ ಅದನ್ನೆಲ್ಲ ಹೋಗಿ ಪರಿಶೀಲನೆ ಮಾಡುವಂಥದ್ದು, ಅದನ್ನ ತಿಳಿಸುವಂತ, ರಾಜ್ಯದ ಜನರ ಮುಂದೆ ಇಡುವಂತ ಒಂದು ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ. ಇಷ್ಟು ವಿಚಾರವನ್ನ ನಾವು ನಿಮಗೆ ಇವತ್ತು ತಿಳಿಸ್ಬೇಕಾಗಿರುವಂತದ್ದು. ಈ ರೀತಿ ನಿಮಗೆ ಏನಾದ್ರು ಕಂಡು ಬಂದ್ರೆ ದಯವಿಟ್ಟು ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಲೈವ್ ಅನ್ನ ಮುಗಿಸ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ. ಭ್ರಷ್ಟರೇ, ರಾಜಕಾರಣ ಬಿಟ್ಟು ತೊಲಗಿ.
ಕನ್ನಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ. ಕೆಆರ್ಎಸ್ ಪಾರ್ಟಿಗೆ ಜೈ. ಬಿಡುಗಡೆ ಬಿಡುಗಡೆ ಭ್ರಷ್ಟರಿಂದ ಬಿಡುಗಡೆ, ಬಿಡುಗಡೆ ಬಿಡುಗಡೆ ಭ್ರಷ್ಟರಿಂದ ಬಿಡುಗಡೆ. ಬೆಂಬಲಿಸಿ ಬೆಂಬಲಿಸಿ KRS ಬೆಂಬಲಿಸಿ. ಬೆಂಬಲಿಸಿ ಬೆಂಬಲಿಸಿ KRS ಬೆಂಬಲಿಸಿ. ಕೆಆರ್ಎಸ್ ಕೆಆರ್ಎಸ್ ಜೈ ಜೈ ಕೆಆರ್ಎಸ್, ಕೆಆರ್ಎಸ್ ಕೆಆರ್ಎಸ್ ಜೈ ಜೈ ಕೆಆರ್ಎಸ್. ನಾಡ ಯೋಧ ಎಸ್ ಲಿಂಗೇಗೌಡರಿಗೆ, ಜಯವಾಗಲಿ. ನಾಡ ಯೋಧ ಎಸ್ ಲಿಂಗೇಗೌಡರಿಗೆ, ಜಯವಾಗಲಿ. ಗೌರವ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರಿಗೆ, ಜೈ. ಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾದ ದೀಪಕ್ ಸಿಎನ್ ಅವರಿಗೆ, ಜೈ. ಕಾರ್ಯಾಧ್ಯಕ್ಷರಾದ ರಘು ಜಾಣಿಗೆರೆ ಅವರಿಗೆ, ಜೈ.